ದೆಹಲಿಗೆ ನಾಳೆ ಮತ್ತೊಂದು ಶಾಸಕರ ತಂಡ ಹೋಗುತ್ತೆ. ನಾಳೆ 12 ಶಾಸಕರ ಟೀಮ್ ದೆಹಲಿಗೆ ಹೋಗುವ ಸಾಧ್ಯತೆ. ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಹೋಗಬಹುದು ಅಂತ ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಸುಮಾರು 12 ಶಾಸಕರು ದೆಹಲಿಗೆ ತೆರಳುವಂತಹ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಲಾಗ್ತಿದೆ. ಯಾಕಂದ್ರೆ ಇವತ್ತು ಹೊರಟಂತಹ ಟೀಮ್ನಲ್ಲಿ ಬಾಲಕೃಷ್ಣ ಇಲ್ಲ. ಹೇಳಿ ಕೇಳಿ ಬಾಲಕೃಷ್ಣ ಅವರು ಕೂಡ ಡಿಕೆ ಬಣದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿ, ಪದೇ ಪದೇ ಸಿಎಂ ಆಗಬೇಕು ಅಂತ ಬಯಸುವ ಮಾತುಗಳನ್ನು ಅವರು ಆಡಿದ್ರು. ಅಂಥದ್ರಲ್ಲಿ ಇವತ್ತು ಅವ್ರು ಹೋಗಿಲ್ಲ. ಆದರೆ ನೆಕ್ಸ್ಟ್ ಟೀಮ್ ಏನು ಹೋಗುತ್ತೆ ನಾಳೆ, ಅವರ ಜೊತೆಗೆ ಆ ನೇತೃತ್ವವನ್ನು ಇವರೇ ವಹಿಸಿದ್ದಾರೆ ಅಂತ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಬಾಲಕೃಷ್ಣ ಅವರು ಮೊದಲ ಇವತ್ತಿನ ಟೀಮ್ನಲ್ಲಿ ಇರಲಿಲ್ಲ, ಬಟ್ ನಾಳೆ ಅವರು ಹೋಗೋ ಸಾಧ್ಯತೆ ಬಗ್ಗೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕೆ ಹೀಗೆ ತಂಡೋಪತಂಡವಾಗಿ ಹೋಗ್ತಾ ಇದ್ದಾರೆ? ಇದರ ಇಂಟೆನ್ಷನ್ ಏನು? ದಿವ್ಯಜ್ಯೋತಿ, ಹಾಗೆ ನೋಡೋಕೆ ಹೋದರೆ ಅಧಿಕೃತವಾಗಿ ನಾಳೆ ಯಾವ ತಂಡ ಹೋಗುತ್ತೆ, ಎಷ್ಟು ಜನ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಆದರೆ ಇವತ್ತು ಒಂದಷ್ಟು ಜನ ಶಾಸಕರುಗಳು ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇರೋದ್ರಿಂದ ಸಹಜವಾಗಿ ನಾಳೆ ಕೂಡ ಒಂದಷ್ಟು ಜನ ಹೋಗ್ಬೋದು, ಅದಕ್ಕೆ ಧ್ವನಿಗೂಡಿಸ್ಬೋದು, ಜೊತೆಗೂಡಿಸ್ಬೋದು ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಿಂದ. ಹಾಗಾಗಿ ಯಾರ್ಯಾರು ಮತ್ತು ಎಷ್ಟು ಜನ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಸಂಖ್ಯಾಬಲ ಎಷ್ಟಾಗುತ್ತೆ ಮತ್ತು ನಾಳೆ ಹೊರಡುವಂಥ ತಂಡದಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದು ಸಹಜವಾದ ಕುತೂಹಲ ಕೂಡ ಇದೆ. ಆದರೆ ಇದುವರೆಗೂ ಕೂಡ ಅಧಿಕೃತವಾಗಿ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ಯಾವ ಶಾಸಕರು ಕೂಡ ಹೇಳದೇ ಇದ್ರು ಕೂಡ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಒಂದು 5-6 ಜನ ಶಾಸಕರು ಅನ್ನುವಂಥ ಮಾಹಿತಿ ಏನಿದೆ ಅದು ಸಹಜ ಕುತೂಹಲ ಹುಟ್ಟಾಕಿರುವಂಥದ್ದು. ನಾಳೆ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆಗೋದೇ ಹೋದಾದರೆ ಎಷ್ಟೊತ್ತಿಗೆ ಆಗ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ದೆಹಲಿಗೆ ಶಾಸಕರು ಸಚಿವರುಗಳು ಹೋಗಿದ್ದಾರೆ ಅನ್ನುವಂಥದ್ದು ಅದು ಸರ್ಕಾರಕ್ಕೆ 2.5 ವರ್ಷ ತುಂಬಿರುವ ಇವತ್ತಿನ ದಿನವೇ ಶುರುವಾಗಿರುವಂಥದ್ದು. ಒಂದು ರೀತಿಯ ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದ್ರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕಿದೆ. ದಿವ್ಯಜ್ಯೋತಿ, ಸುಕೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಇಲ್ಲಿಯವರೆಗೂ ಎಲ್ಲ ಶಾಸಕರು ಸಚಿವರು ಹೇಳ್ತಾ ಇದ್ದಿದ್ದು ಹೈಕಮಾಂಡ್ ನಡುವೆ ಏನು ಮಾತುಕತೆ ಆಗಿದೆ ನಮಗೆ ಗೊತ್ತಿಲ್ಲ, ಇದರಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಂತೂ ಇದು ನಿರ್ಧಾರ ಆಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಆದರೆ ಈಗ ಎಲ್ಲರೂ ನಮಗೆ ಗೊತ್ತು ಅನ್ನೋ ರೀತಿಯಲ್ಲೇ ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಂದರೆ ಎಲ್ರಿಗೂ ಒಂದು ಕ್ಲಾರಿಟಿ ಇದ್ದ ಹಾಗೆ ಕಾಣಿಸ್ತಾ ಇದೆ.